ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ 2 ಈರುಳ್ಳಿ, 2 ಟೊಮೊಟೊ ಹಣ್ಣು, ಮತ್ತು ಇದು ಬೆಣ್ಣೆ, ಮತ್ತು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಅದನ್ನು ರುಬ್ಬಕ್ಕೆ, ಮತ್ತು ಪನ್ನೀರ್ ತೊಗೊಂಡಿದ್ದೀನಿ, 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಆ ಪನ್ನೀರನ್ನೆಲ್ಲ ಉಪಯೋಗಿಸಿ ನಾವು ಪಾಲಕ್ ಪನ್ನೀರ್ ಮಾಡೋಣ. ನೋಡಿ, ಅದಕ್ಕೆ ಇದು ಮಸಾಲೆಗೆ ಕಸೂರಿ ಮೇಥಿ, ಅರಿಶಿನ, ಗರಂ ಮಸಾಲೆ, ಮತ್ತು ಗೋಡಂಬಿ ರುಬ್ಬಕ್ಕೆ, ಮತ್ತು ಜೀರಿಗೆ, ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಅಚ್ಕಾರ ಪುಡಿ ಅಂದರೆ ನಾನು ಹಸಿಮೆಣ್ಸಿಕಾಯನ್ನು ಉಪಯೋಗಿಸ್ತಾರೆ, ನಾನು ಒಣಮೆಣ್ಸಿಕಾಯಿ ಪುಡಿನ ಉಪಯೋಗಿಸ್ತಾರೆ. ನಾನಿವತ್ತು ಒಣಮೆಣ್ಸಿಕಾಯಿ ಪುಡಿ ಉಪಯೋಗಿಸಿದ್ದೀನಿ. ಯಾಕೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂದ್ಬಿಟ್ಟು. ನಮ್ಮ ಮನೇಲಿ ಯಾವಾಗಲೂ ಒಣಮೆಣ್ಸಿಕಾಯಿನೇ ಉಪಯೋಗಿಸೋದು ಜಾಸ್ತಿ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಇಷ್ಟಪಡಲ್ಲ ಅಂದ್ಬಿಟ್ಟು ಒಣಮೆಣ್ಸಿಕಾಯಿ ಪುಡಿ ಹಾಕ್ಬಿಟ್ಟು ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಅಚ್ಕಾರ ಪುಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ನಾವು ಏನು ಮಾಡಬೇಕು ಅಂದರೆ, ಪಾಲಕ್ ಸೊಪ್ಪಿದೆ ನೋಡಿ, ಪಾಲಕ್ ಸೊಪ್ಪನ್ನು ಫಸ್ಟು ತೊಳೆದ್ಬಿಟ್ಟು ನೀರಲ್ಲಿ, ಇದು ಚೆನ್ನಾಗಿರೋ ತುಂಬ ಡಾರ್ಕ್ ಇರೋದು ತೊಗೊಬೇಡಿ, ಸ್ವಲ್ಪ ಲೈಟ್ ಗ್ರೀನ್ ಇರೋದು ತೊಗೊಳ್ಳಿ. ಅದು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಬೇಯಿಸಬೇಕು. ಇದನ್ನ ಫಸ್ಟು ಬೇಯಿಸೋಣ. ಅದಕ್ಕಿಂತ ಬೇಯಿಸೋಕ್ಕೆ ಈ ಕಡೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಒಂದು 3 ಅಥವಾ 4 ಸ್ಪೂನ್ ಹಾಕಬೇಕು. ಅದು ಹೇಗೆ ಅಂದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಪಾಲಕ್ ಪನ್ನೀರ್ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿದ್ರೇ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಸಿಲ್ಕಿಯಾಗಿ ಕ್ರೀಮಿ ಟೆಕ್ಸ್ಚರ್ ಇರಬೇಕು, ಆಗ ಅದು ಚೆನ್ನಾಗಿರುತ್ತೆ. ನೋಡಿ, ಈ ಬಾಣಲಿ ಇಟ್ಮೇಲೆ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆನೂ ಹಾಕೋಣ. ಬೆಣ್ಣೆ 1 ಸ್ಪೂನ್ ಹಾಕೋಣ. ಎಣ್ಣೆ ಕಾಯಲಿ ಸ್ವಲ್ಪ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. 1 ಸ್ಪೂನು ಅಥವಾ 1.5 ಸ್ಪೂನು ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಬಿಸಿ ಆದಮೇಲೆ ಅದನ್ನು ಪಾಲಕ್ ಪನ್ನೀರ್ ಮಾಡೋಕ್ಕೆ ಪನ್ನೀರನ್ನ ಸ್ವಲ್ಪ ಹುರಿದು ಎತ್ತಿಟ್ಕೋತೀನಿ. ಯಾಕೆ ಅದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಜಾಸ್ತಿ ಹುರಿಬಾರ್ದು. ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ. ಸ್ವಲ್ಪ ಕಮ್ಮಿ ಹಾಕಬೇಕು. ಅದಕ್ಕೆ ಪನ್ನೀರನ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ತುಪ್ಪದೊಳಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ, ಇದು ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಇದು ಚೆನ್ನಾಗಿ ಬಿಸಿ ಹಾಕಿದ್ಮೇಲೆ ಪನ್ನೀರ್ ಹಾಕ್ಬಿಟ್ಟು ನಾವು ಸ್ವಲ್ಪ ಒಂದು 2 ಅಥವಾ 3 ನಿಮಿಷ ಸಾಕು, ಜಾಸ್ತಿ ಬೇಡಿ. ಬಿಸಿ ಮಾಡಿಬಿಡೋದು. ಒಂಥರ ಹಸಿ ಮತ್ತು ಹಾಲು ಸ್ಮೆಲ್ಲು ಒಂಥರ ಇರುತ್ತೆ, ಅದು ಹೋಗಲಿ ಅಂದ್ಬಿಟ್ಟು ಬಿಸಿ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಈ ಕಾದ್ಮೇಲೆ ನಾನು ಪನ್ನೀರ್ ಹಾಕ್ತೀನಿ. ಮತ್ತು ಪಾಲಕ್ ಪನ್ನೀರು ನೋಡಿ, ಇದು ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ದಪ್ಪ ಪೀಸ್ ಬೇಕಾದ್ರೂ ಹಾಕ್ಬೋದು, ಸಣ್ಣ ಪೀಸ್ ಬೇಕಾದ್ರೂ ಹಾಕ್ಬೋದು. ಪಾಲಕ್ ಪನ್ನೀರು ಇದು ಪರೋಟ, ಚಪಾತಿ, ರೊಟ್ಟಿ, ದೋಸೆ, ನಾನು, ಕುಲ್ಚಾ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟೆಲ್ಗೆ ಹೋದ್ರೆ ಜಾಸ್ತಿ ಪಾಲಕ್ ಪನ್ನೀರೇ ಕೊಡಿ ಅಂತ ನಾವು ಆರ್ಡರ್ ಮಾಡ್ತಾ ಇರ್ತೀವಲ್ವ, ಅದನ್ನು ಮನೇಲೇ ಮಾಡ್ಕೊಂಡು ತಿನ್ನೋಣ. ಅದು ಮತ್ತು ಏನೂ ಖರ್ಚಿಲ್ಲ, ಕಮ್ಮಿ ಖರ್ಚಲ್ಲೇ ಬೇಗ ಮಾಡ್ಕೊಂಡು ತಿನ್ಬೋದು, ಈಸಿ. ಮತ್ತು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಏನು ಬೇಡ. ಪನ್ನೀರ್ ಒಂದು ಅಂಗಡಿಗಿಂತ ಅಂದರೆ ಆಯಿತು, ಅಥವಾ ಮನೇಲೋ ರೆಡಿ ಮಾಡ್ಕೋಬೋದು ಹಾಲಿದ್ದರೆ. ಹಂಗೆ ನಾವೇ ರೆಡಿ ಮಾಡ್ಕೋಬೋದು ಬೇಗ. ಆ ಥರ ನೋಡಿ ಬಿಸಿ ಮಾಡ್ತಾಯಿದ್ದೀನಿ. ಹೀಗೆ ಎಣ್ಣೆ ಮತ್ತು ಬೆಣ್ಣೆಲಿ ಹುರಿತಾ ಇದ್ದೀನಿ ಪನ್ನೀರನ್ನ. ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದಮೇಲೆ ಎತ್ತಿಟ್ಕೊಳ್ಳೋಣ. ಇದು ಈ ಥರ ಈ ಕಡೆ ಮಾಡಬೇಕಾದ್ರೆ ನಾನು ಆ ಕಡೆ ಬಿಸಿನೀರಿಗೆ ಪಾಲಕ್ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಅದು ಬೆಂದಮೇಲೆ ಅದು ಒಂದು 3 ನಿಮಿಷ ಸಾಕು, ಸೊಪ್ಪು ಜಾಸ್ತಿ ಬೇಯಿಸಬಾರ್ದು. ಅದು ಸುಮ್ಮನೆ ಬಿಸಿ ನೀರಿಗೆ ಡಿಪ್ ಮಾಡಿ ಎತ್ಕೊಂಡು ತಣ್ಣೀರೊಳಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ರುಬ್ಬಕ್ಕೆ ಹಾಕ್ಕೋಬೋದು ಪಾಲಕ್ನೂ. ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಇದು ಅಷ್ಟೊತ್ತು ಗಂಟ ಇದು ಪನ್ನೀರು ಆಗಲಿ ಬಿಸಿ. ಒಂದು 2-3 ನಿಮಿಷ ಆಗುತ್ತೆ. ಇದು ಸ್ವಲ್ಪ ಹುರಿಯೋಣ, ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ, ಇನ್ನೇನಾಯಿತು. ಇದು ಎತ್ತಿಟ್ಕೊಳ್ಳೋಣ. ಪನ್ನೀರನ್ನ ನಾವು ಮನೇಲೂ ಮಾಡ್ಕೋಬೋದು. ಹಾಲು ತಂದ್ಬಿಟ್ಟು ಅದನ್ನು ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಒಡೆದ್ಬಿಟ್ಟಾಗ ಅದನ್ನು ಬಿಳಿ ಬಟ್ಟೆಲಿ ಹಾಕಿ ಭಾರ ಹಾಕಿ ಅದನ್ನು ಒಂದು 10 ಅವರ್ಸ್ ಭಾರ ಹಾಕಿ ಚೆನ್ನಾಗಿ ಫ್ಲ್ಯಾಟಾಗಿ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಪನ್ನೀರ ರೆಡಿ ಮಾಡ್ಕೋಬೋದು. ಮನೇಲಿನ್ನೂ ಹಾಲು ಜಾಸ್ತಿ ಇದ್ದರೆ ಇದು ಬಿಸಿ ಮಾಡ್ಕೋಬೋದು. ನೋಡಿ, ಇದು ಪನ್ನೀರ್ ಹಾಕಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಇದೇ ಬಾಣಲೆಗೆ ನಾವು ನೋಡಿ, ಚಕ್ಕೆ ಮತ್ತು ಇದು ಒಂದು ಸ್ಟಾರ್ ಮೊಗ್ಗು, ಒಂದು ಏಲಕ್ಕಿ,
ಒಂದು 4 ಲವಂಗ ಎಲ್ಲ ಹಾಕ್ತೀನಿ. ಅದು ಬಿಸಿ ಮಾಡಾದಮೇಲೆ ಒಂದು 4 ಲವಂಗ ಹಾಕಿ ಬಿಸಿ ಮಾಡಾದಮೇಲೆ ಅದಕ್ಕೆ ಏನು ಹಾಕೋಣ, ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಅದೊಂದು 2 ನಿಮಿಷ ಫ್ರೈ ಆಗಲಿ. ಆ ಈರುಳ್ಳಿ ಫ್ರೈ ಆಗೋಕ್ಕೆ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪು ಹಾಕಬೇಕು. ಫಸ್ಟು ಇದು ಚಕ್ಕೆ ಮತ್ತು ಸ್ಟಾರ್ ಮೊಗ್ಗು ಏಲಕ್ಕಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗೋಕ್ಕೆ ಆದಾಗ ಅದನ್ನು ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಹುರಿಯೋಣ, ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋ ಹಾಗೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಈರುಳ್ಳಿನ ಚೆನ್ನಾಗಿ ಹುರಿತಾ ಇದ್ದೀನಿ. ಹುರಿಲಿ ಚೆನ್ನಾಗಿ ಇದು ಸ್ವಲ್ಪ ಅಲ್ಲಿ ತನಕ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಟೈಪ್ ಬರಬೇಕು. ಮತ್ತು ಈರುಳ್ಳಿಗೆ ಸ್ವಲ್ಪ ಹುರಿಯೋ ತನಕ ಈ ಕಡೆ ನೋಡಿ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೆಂದಿದೆ. ಇದನ್ನು ನೀರೆಲ್ಲ ಹೋಗೋದಂಗೆ ಹಿಂಡ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಇದನ್ನು ಆ ನೀರನ್ನ ಬೇಕಾದ್ರೆ ವೇಸ್ಟ್ ಮಾಡಬಾರ್ದು. ಬೇರೆ ಖಾರ ಉಪಯೋಗಿಸ್ಕೋಬೋದು. ಪಾಲಕ್ ಸೊಪ್ಪಲ್ಲಿ ನೀರು ಬರುತ್ತಲ್ಲ ಅದನ್ನು, ಮತ್ತು ಗ್ರೇವಿಗೂ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ಫಸ್ಟು ಪಾಲಕ್ ಸೊಪ್ಪನ್ನ ಬೇಯಿಸಿನೇ ನಾವು ಏನೇ ರೆಸಿಪಿ ಮಾಡಬೇಕಾದ್ರೂ ಉಪಯೋಗಿಸ್ಬೇಕು. ಪಾಲಕ್ ಸೊಪ್ಪನ್ನ ಹಾಗೆ ಉಪಯೋಗಿಸೋಕ್ಕಾಗಲ್ಲ. ನೋಡಿ, ಹೀಗೆ ತೆಗ್ದಿಟ್ಟಿದ್ದೀನಿ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಇದನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಮತ್ತು ಆವಾಗಲೇ ಬೇಯಿಸಿರೋದ್ರಿಂದ ಸ್ವಲ್ಪ ತಣ್ಣಗೂ ಆಗಿದೆ ಇದು. ಅದನ್ನು ತಣ್ಣೀರಲ್ಲಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಕ್ಕೆ ಹಾಕೋಣ. ರುಬ್ಬಕ್ಕೆ ಹಾಕೋಕ್ಕೆ ಈ ಸೊಪ್ಪು ಹಾಕಿದ್ಮೇಲೆ ಸೊಪ್ಪಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನೋಡಿ ಈಗ ಜೀರಿಗೆ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಗೋಡಂಬಿನೂ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿದ್ರೆ ಇದಕ್ಕೆ ಕ್ರೀಮಿಶ್ ಟೆಕ್ಸ್ಚರ್ ಬರುತ್ತೆ, ಮತ್ತು ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರುತ್ತೆ, ಮತ್ತು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಫ್ರೆಂಡ್ಸ್ ಗೋಡಂಬಿನೂ ಹಾಕಿದ್ದೀನಿ ನಾನು. ಗೋಡಂಬಿ ಹಾಕಿದೆಯಲ್ವಾ, ಇದನ್ನು ಕುಕ್ಕರಲ್ಲಿ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ರುಬ್ಬಿಟ್ಕೊಳ್ಳೋಣ ಒಂದು 2 ನಿಮಿಷ. ಇಷ್ಟು ಸಾಮಾನು ಹಾಕಿದ್ರೆ ಸಾಕು ನೀವು. ಇಲ್ಲಿ ನೋಡಿ, ಈರುಳ್ಳಿ ರುಬ್ತಾ ಇದ್ದೀನಿ. ಈರುಳ್ಳಿ ಹುರಿತಾ ಇದ್ದೀನಿ. ಈರುಳ್ಳಿ ಹುರಿದ ಮೇಲೆ ಸ್ವಲ್ಪ ಬ್ರೌನಿಷ್ ಟೈಪ್ ಆಗುತ್ತೆ. ಹುರಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದು ಈ ಹುರಿಯೋ ತನಕ ಈ ಕಡೆ ಸ್ವಲ್ಪ ನಾವು ಅದನ್ನು ಇದಕ್ಕೆ ಜೀರಿಗೆನೂ ಹಾಕೋಬೋದು ಬೇಕಂದರೆ. ಸ್ವಲ್ಪ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಹೋಟೆಲ್ ಟೈಪ್ ಆಗುತ್ತೆ. ಇದನ್ನು ನಾವು ಯಾವಾಗಲೂ ವಾರಕ್ಕೊಂದ್ಸರಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಪನ್ನೀರಲ್ಲಿ ತುಂಬಾ ಕ್ಯಾಲ್ಸಿಯಂ ಇರುತ್ತೆ, ಮತ್ತು ದಿನ ಒಂದೇ ಥರ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಬೇಜಾರಾಗುತ್ತೆ. ಹಾಗಾಗಿ ಈ ಪಾಲಕ್ ಪನ್ನೀರ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈರುಳ್ಳಿ ನೋಡಿ ಹುರಿತಾ ಇದ್ದೀನಿ. ಈರುಳ್ಳಿ ಹುರಿದ ಮೇಲೆ ಬಿಸಿ ಆಗಲಿ, ಚೆನ್ನಾಗಿ ಹುರಿದಾದ್ಮೇಲೆ ಈರುಳ್ಳಿ ಹಾಕಿ ಟೊಮೊಟೊ, ಮತ್ತು ಇದಕ್ಕೆ ಏನಿಗೆ ಗಟ್ಟಿಯಾಗಿ ಥಿಕ್ನೆಸ್ ಆಗಿ ಬರಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊನು ಎರಡೇ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಹುರಿಬೇಕು ಇದನ್ನು. ನೋಡಿ, ಇದಾದಮೇಲೆ ಈಗ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಸಣ್ಣಗೆ ಕಟ್ ಮಾಡಿಕೊಂಡು 2 ಹಾಕಿದ್ದೀನಿ. ಇದು ಸ್ವಲ್ಪ ಹೊತ್ತು ಹುರಿಬೇಕು. ಚೆನ್ನಾಗಿ ಹುರಿದ ಮೇಲೆ ಮಾಮೂಲಿ ಎಲ್ರಿಗೂ ಗೊತ್ತಿರೋಂಗೆ ಬಿಸಿ ಆದಮೇಲೆ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿದು ಪಾಲಕ್ ಸೊಪ್ಪನ್ನ ನಾನು ಒಂದು 3-4 ಕಂತೆ ತೊಗೊಂಡಿದ್ದೀನಿ. ಜಾಸ್ತಿ ಅದರಲ್ಲಿ ತುಂಬಾ ಕೂದಲು ಬೆಳೆಯಲು ತುಂಬ ಒಳ್ಳೆಯದು ಪಾಲಕ್ ಸೊಪ್ಪನ್ನ ಬೇರೆ ಇಂಗ್ರೀಡಿಯದು ಪಲಾವು ಅದೆಲ್ಲ ಮಾಡ್ಬೋದು. ಅದ್ರ ಜೊತೆಗೆ ಇದು ಪಾಲಕ್ ಪನ್ನೀರ್ ಹಾಕಿದ್ರೆ ಸೊಪ್ಪನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಅಂತ ಪಾಲಕ್ ಪನ್ನೀರ್ ನಾವು ಮಾಡ್ತೀವಿ. ನೋಡಿ, ಟೊಮೊಟೊನ ಹಾಕಿದ್ದೀನಿ. ಹುರಿಲಿ ಸ್ವಲ್ಪ ಬಿಸಿ ಚೆನ್ನಾಗಿ. ಟೊಮೊಟೊ ಹಣ್ಣು ಚೆನ್ನಾಗಿ ಹುರಿಯೋ ತನಕ ಅಲ್ಲಿ ಮಿಕ್ಸಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಆ ಗ್ರೇವಿ ಹಾಕ್ಬಿಟ್ಟು ಮತ್ತು ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಅದೇ ರೀತಿ ಪಾಲಕ್ ಪನ್ನೀರ್ ಆಗುತ್ತೆ. ಮತ್ತು ನಾವು ಯಾವಾಗ್ಲೂ ಮಕ್ಳಿಗೆ ಇಷ್ಟವಾಗುತ್ತೆ ತುಂಬ. ಪಾಲಕ್ ಪನ್ನೀರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೇರೆ ಗೊಜ್ಜು ಪಲ್ಯಗಳು, ದಾಲು ಅದೆಲ್ಲ ಚಟ್ನಿ ಎಲ್ಲ ಮಾಡೋದ್ಕಿಂತ ಪಾಲಕ್ ಪನ್ನೀರ್ ಅಂದರೆ ಮಕ್ಳಿಗೆ ಮತ್ತು ದೊಡ್ಡವ್ರಿಗೂ ಏನೋ ಒಂಥರ ರಿಚ್ ಫುಡ್ಡು ಅನಿಸುತ್ತೆ. ಹಂಗಾಗಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ಉಪ್ಪು ಹಾಕ್ತೆ ಏನಕ್ಕೆ ಅಂದರೆ ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ. ಟೊಮೊಟೊ ಮತ್ತು ಈರುಳ್ಳಿ 2 ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋಣ ಮಸಾಲೆ ಹಾಕೋಣ. ಇದು
ವಾರಕ್ಕೆ 1 ಸರಿ ಅಥವಾ 2 ಸರಿ ನಾವು ಮಾಡ್ಕೊಂಡು ತಿನ್ಬೋದು. ಹಂಗೆ ಚೆನ್ನಾಗಿರುತ್ತೆ ತುಂಬಾ ಇದು. ನೋಡಿ ಈಗ ಹುರಿತಾ ಇದ್ದೀನಿ, ಟೊಮೊಟೊ ಹಣ್ಣು ಎಲ್ಲ ಹಾಕಿದ್ದೀನಿ, ಹುರಿಲಿ ಸ್ವಲ್ಪ. ಇದಕ್ಕೆ ಕಾಯಿ ಎಲ್ಲ ಹಾಕಲ್ಲ ನಾವು, ಹಂಗಾಗಿ ನಾನು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿನ ಒಂದು 7-8 ಹಾಕಬೇಕು. ಅದು ಬಿಸಿನೀರಲ್ಲಿ ನೆನೆಸಿ ಹಾಕಿದ್ರೇ ಚೆನ್ನಾಗಿ ರುಬ್ಬೋದು. ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಹಾಕ್ಬೋದು. ಹಾಕಬೇಕು ಚೆನ್ನಾಗಿ. ನೋಡಿ ಹಿಂಗೆ ಹಾಕಿದ್ದೀನಿ. ಇನ್ನೇನಾಯಿತು, ಬಾಣಲಿಲಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಇನ್ನೇನು ರುಬ್ಬಿ ಮಾಡಾದ್ಮೇಲೆ ಪಾಲಕ್ ಪನ್ನೀರು ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊಪ್ಪು ಬೇಯಿಸಿ ರುಬ್ಬಿರುತ್ತಲ್ಲ, ಅದು ಒಂಥರ ಒಂದು ಗ್ರೀನಿಶ್ ಮತ್ತು ಕ್ರೀಮಿಶ್ ಟೆಕ್ಚರು, ಸ್ಮೂತಾಗಿ ಬಂದಿರುತ್ತೆ. ಮತ್ತು ಈಗ ಇನ್ನೊಂದು ಸ್ವಲ್ಪ ನೋಡಿ ಗರಂ ಮಸಾಲೆ ಹಾಕಿದ್ದೀನಿ, ಮತ್ತು ಅರಿಶಿನ ಪುಡಿನೂ ಹಾಕಿದ್ದೀನಿ. ಅರಿಶಿನ ಪುಡಿ ಎಲ್ಲ ಹಾಕಾದ್ಮೇಲೆ ಈಗ ಇದಕ್ಕೆ ಇದೆರಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಕಸೂರಿ ಮೆಂತಿನೂ ಹಾಕ್ತೀನಿ ನಾನು. ಕಸೂರಿ ಮೇಥಿ ಹಾಕ್ತೀನಿ ಚೆನ್ನಾಗಿ. ಸ್ವಲ್ಪ ಹೊತ್ತು ನೋಡಿ ಕಸೂರಿ ಮೇಥಿ ಕೈಲಿ ಚೆನ್ನಾಗಿ ರುಬ್ಬೋದು. ಈಗ ರುಬ್ಬಿರೋ ಖಾರ ಹಾಕಿದ್ದೀನಿ. ಅದನ್ನು ಬರೀ ಖಾರ ಹಾಕಾದ್ಮೇಲೆ ಮಿಕ್ಸಿಗೆ ಸ್ವಲ್ಪ ಒಂದು ಲೋಟದಷ್ಟು ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಆ ನೀರು ಹಾಕ್ಕೊಳ್ಳಿ ಸ್ವಲ್ಪ, ಅಥವಾ ಬೇಕಾದ್ರೆ ಅದನ್ನು ಹಾಕೋಬೋದು. ಬೇಕು ಅಂದರೆ ಬೇಯಿಸಿರ್ತೀರ ಪಾಲಕ್ ಸೊಪ್ಪು, ಅದರ ರಸನೂ ಸ್ವಲ್ಪ ಹಾಕ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಈಗ ಹಾಕಿ ಒಂದು 2 ನಿಮಿಷ ಬೆಂದಮೇಲೆ ನೋಡಿ ಬೇಯಲಿ ಚೆನ್ನಾಗಿ. ಇದಕ್ಕೆ ಒಂದೂವರೆ ಲೋಟಷ್ಟು ನೀರು ಸೇರಿಸೋಣ. ನೀರು ಸೇರಿದ್ಮೇಲೆ ನೀರು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಪನ್ನೀರ್ ತೊಗೊಂಡು ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಪನ್ನೀರು ಮಿಕ್ಸ್ ಆದಮೇಲೆ ಪನ್ನೀರು ಮತ್ತು ಪಾಲಕ್ ಸೊಪ್ಪು ಎರಡು ಮಿಕ್ಸ್ ಆದಮೇಲೆ ಅದು ಮತ್ತು ಅಚ್ಕಾರ ಪುಡಿನೂ ಹಾಕೋಣ. ನಾನು ಅಚ್ಕಾರ ಪುಡಿನೇ ಉಪಯೋಗಿಸೋದು ಜಾಸ್ತಿ. ಹಸಿಮೆಣ್ಸಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಅಚ್ಕಾರ ಪುಡಿ, ಖಾರಕ್ಕೆ ಅಚ್ಚ ಖಾರ ಪುಡಿ ಹಾಕಬೇಕು, ಅಥವಾ ಬ್ಯಾಡಗಿ ಮೆಣಸಿನ ಮತ್ತು ಖಾರ ಗುಂಟೂರು ಪುಡಿ ಎರಡು ರುಬ್ಬಿ ಮಿಕ್ಸಿಲಿ ನಾವು ಬಿಡಿಸಿಟ್ಕೊಂಡಿರ್ತೀವೋ ಅದನ್ನು 1 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ನನ್ನ ಚಾನಲ್ ಹೇಗಿದೆ, ನನ್ನ ವಿಡಿಯೋಸ್ ಹೇಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನೋಡ್ತಾ ಇರೋದಕ್ಕೆ. ಇದು ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನೋಡಿ ಕಸೂರಿ ಮೇಥಿನ ಚೆನ್ನಾಗಿ ಒಂದು ಸ್ವಲ್ಪ ಉಜ್ಜಿ ಹಾಕಿದ್ದೀನಿ, ಅದು ಪೌಡ್ರ್ ಆಗಲಿ ಅಂದ್ಬಿಟ್ಟು. ಅದು 1 ಸ್ಪೂನಷ್ಟು ಕಸೂರಿ ಮೇಥಿನೂ ಸೇರಿಸಿದ್ದೀನಿ ಇದಕ್ಕೆ. ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ನಾನು ಫ್ರೆಶ್ ಕ್ರೀಮು ಒಂದು 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ಹಾಕಿದ್ರೆ. ಇದರಲ್ಲಿ ಕ್ಯಾಲ್ಸಿಯಮ್ ಎಲ್ಲ ಇರುತ್ತೆ, ರಿಚ್ಚಾಗಿ ಕಾಣುತ್ತೆ ಫುಡ್ಡು. ಇದಕ್ಕೆ ಸ್ಪೆಷಲ್ ಏನು ಅಂದರೆ ಪಾಲಕ್ ಪನ್ನೀರಲ್ಲಿ ನಾವು ರಿಚ್ಚಾಗಿ ಇದನ್ನೆಲ್ಲ ಸೇರಿಸಿರೋದಕ್ಕೆ, ಪನ್ನೀರು, ಪಾಲಕ್ಕು, ಬೆಣ್ಣೆ ಮತ್ತು ಇದು ಸೊಪ್ಪು, ಮಸಾಲೆಗಳೆಲ್ಲ ಗೋಡಂಬಿ ಎಲ್ಲ ಹಾಕಿದ್ವಲ್ಲ, ಅದಕ್ಕಾಗಿ ಇದು ರಿಚ್ಚಾಗಿ ಕಾಣುತ್ತೆ. ಈಗ ಸ್ವಲ್ಪ ಹುರಿದಿಟ್ಟಿದ್ದೀನಲ್ಲ, ಅದನ್ನು ಪನ್ನೀರನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಕುದ್ದಾದ್ಮೇಲೆ ಎಲ್ಲ ಮಿಕ್ಸ್ ಆಗುತ್ತೆ, ಉಪ್ಪು ಖಾರ ಎಲ್ಲ ಪನ್ನೀರ್ಗೂ ಸ್ವಲ್ಪ ಹಿಡಿಯುತ್ತೆ. ಅದಕ್ಕೆ 1-2 ನಿಮಿಷ ಅದನ್ನು ಕಮ್ಮಿ ಉರಿಗೆ ಹಾಕ್ಬಿಟ್ಟು ಮುಚ್ಚಿಡೋಣ. ಮುಚ್ಚಿದಾಗ ಎಲ್ಲ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆವಿ ಬರ್ತಾಯಿದೆ ನೋಡಿ. ಇನ್ನೇನು ಪಾಲಕ್ ಸೊಪ್ಪು ಪನ್ನೀರು ಆಗಿತ್ತು. ಒಂದು 2-3 ನಿಮಿಷ ಕುದಿಬೇಕು, ಚೆನ್ನಾಗಿ ಕುದೀಲಿ ಇದು ಸ್ವಲ್ಪ ವಿಡಿಯೋ ನಾನು ರಾತ್ರಿ ಮಾಡಿರೋದ್ರಿಂದ ಸ್ವಲ್ಪ ಲೈಟು ಸಾಕಾಗ್ತಿರ್ಲಿಲ್ಲ, ಅದಕ್ಕೆ ಈ ಥರ ಇದೆ. ಇದು ಸ್ವಲ್ಪ ನೋಡಿ ಈಗ ಮುಚ್ಚಿದ್ದೀನಿ. ಇದು 1-2 ನಿಮಿಷ ಬೇಯಲಿ ಇದು ಚೆನ್ನಾಗಿ. ಕಮ್ಮಿ ಉರಿಲೇ ಬೇಯಬೇಕು, ಜಾಸ್ತಿ ಬೇಯೋದು ಬೇಡ. ಕಮ್ಮಿ ಉರಿಲಿ ಉಳಿದಾಗ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಚೆನ್ನಾಗಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು. ಅದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ನಿಮಿಷ ಆದಮೇಲೆ ನೋಡಿ ಈಗ ಗ್ರೇವಿ ರೆಡಿ ಆಯಿತು ಫ್ರೆಂಡ್ಸ್. ರೆಡಿ ಆಯಿತು ನೋಡಿ. ಪಾಲಕ್ ಪನ್ನೀರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕಾದ್ರೆ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ನಾನು, ಪಲ್ಯ ಟೈಪು. ಬೇಕಾದ್ರೆ ಸ್ವಲ್ಪ ತೆಳುಗೂ ಬೇಕಾದ್ರೆ ಮಾಡ್ಕೊಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಸೂಪರಲ್ಲ?
ಈ ಥರ ಮಾಡ್ಕೊತೀನಿ. ಹೇಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ನೋಡಿ, ಡಿಶ್ ಔಟ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ ರೆಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊತೀನಿ. ಸೂಪರಾಗಿರುತ್ತೆ. ಮನೇಲೇ ಮಾಡ್ಕೊಂಡು ತಿಂದು ಅಂತ ನಮಗೆ ಖುಷಿಯಾಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಸಿಯಾಗಿ ಒಂದು 6-7 ನಿಮಿಷದಲ್ಲಿ 10 ನಿಮಿಷನಾದ್ರೂ ಸಾಕು.